ನನ್ನ ಮನೆಯಲ್ಲಿ ನಾನೇ ಸೃಷ್ಟಿ ಮಾಡಿದ ಕಾಯಿಲೆಗೆ ನಾನೇ ಮದ್ದು ಕಂಡು ಹಿಡಿದು ಆ ಕಾಯಿಲೆಯನ್ನು ಜಗತ್ತಿಗೆ ಹರಡಿಸಿ ಆ ಮದ್ದನ್ನು ನನ್ನಿಂದಲೇ ಪಡೆಯಬೇಕು ಅನ್ನುವಂತಹ ಒಂದು ನೀತಿಯನ್ನು ಏನು ಈ ಚೀನಾ ಮಾಡ್ತಾ ಇದೆ, ಅದಕ್ಕೆ ಮತ್ತೊಮ್ಮೆ ಕೈ ಹಾಕಿದಂತಿದೆ. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆಲ್ರೆಡಿ ಅಲರ್ಟ್ ಆಗಿದೆ ಬಿಡಿ ದೇಶಗಳು, ಬೇರೆ ಬೇರೆ ದೇಶಗಳು. ಯಾವಾಗ ಚೀನಾ ಇದಕ್ಕೆ ಯಾವಾಗ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು, ಕಂಟ್ರೀಸ್ಗೆ ಗೊತ್ತಾಗಿದೆ ಓ ಇಲ್ಲ ಚೀನಾ ಈ ಸಲನೂ ಆ ಥರದ್ದೇ ಏನೋ ಗೇಮ್ ಮಾಡ್ತಾ ಇದೆ. ಪ್ರತಿ 5 ವರ್ಷಕ್ಕೊಂಥರ ಈ ಥರದ್ದೊಂದು ಗೇಮ್ ಮಾಡಿ, ಈ ಥರದೊಂದು ಆಟ ಆಡಿ ಇಡೀ ವಿಶ್ವವನ್ನು ತಣ್ಣಗೆ ಮಲಗಿಸ್ಬಿಟ್ಟು ಅವರ ಎಕಾನಮಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದು ಇದು ಚೀನಾದ ಮಾಸ್ಟರ್ ಮೈಂಡ್. ಇದು ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಆ ವೈರಸ್ಗೆ ಇನ್ಫ್ಲೂಯೆನ್ಸಾ ಎ, HMVP, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು COVID-19 ಇದಿಷ್ಟು ವೈರಸ್ಗಳು ಅಟ್ ಎ ಟೈಮ್ ಎಲ್ಲ ಕಡೆ ಹರಡಿ ಇಡೀ ಚೈನಾದಲ್ಲಿ ಆಲ್ರೆಡಿ ಮೆಡಿಕಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆಮೇಲೆ ಇದ್ರದ್ದು ಲಕ್ಷಣಗಳೇನು ಅಂತಂದರೆ ಸೇಮ್ ಕೊರೋನಾದಲ್ಲಿ ನಮ್ಗೆ ಏನೇನು ಬರ್ತಾ ಇತ್ತಲ್ಲ, ಕೊರೋನಾ ಟೈಮ್ನಲ್ಲಿ ಏನೇನು ಹೇಳಿದ್ರು ಅದೇ ಲಕ್ಷಣಗಳು. ನನಗೆ ಅರ್ಥ ಆಗದೇ ಇರೋದೇನು ಅಂತಂದರೆ ಚೀನಾದಿಂದ ಮಾತ್ರ ಇದು ಯಾಕೆ ಶುರುವಾಗುತ್ತೆ, ಚೀನಾನೇ ಇದಕ್ಕೆ ಮೂಲ ಯಾಕಾಗುತ್ತೆ, ಇಲ್ಲಿಂದಾನೇ ಇದು ಎಲ್ಲ ಕಡೆ ಹೆಂಗೆ ಸ್ಪ್ರೆಡ್ ಆಗುತ್ತೆ. ಬಿ ಕೇರ್ಫುಲ್, ಬಿಕಾಸ್ ಮತ್ತೊಂದು ಕೋವಿಡನ್ನು ತಡ್ಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ. ಅಪ್ಪಿತಪ್ಪಿ ಇನ್ನೊಂದು ಸಲ ಅದು ರಿಪೀಟ್ ಆಗಿದ್ದೆ ಆದರೆ ನಮಗೆ ನಿಮಗೆ ಉಳಿಗಾಲವಿಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. 5 ವರ್ಷ ಆಯಿತು ಕೋವಿಡ್ಗೆ. ಜಗತ್ತು ನೆಮ್ಮದಿಯಾಗಿದೆ, ನೀವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಅಪ್ಪ ಸಾಕಪ್ಪ, ಅದನ್ನು ನೆನೆಸ್ಕೊಂಡ್ರೂ ಸಾಕು. ಆ ಸಾವು ನೋವುಗಳು, ಆ ನಷ್ಟ ಲಾಭ, ಅಯ್ಯಪ್ಪ ಯಾವನಾನ ಕೋವಿಡ್ ಅನ್ಸಲಿ. ಒಂದು ಸತಿ ಮನುಷ್ಯನಿಗೆ ಯಾವನಿಗಾದ್ರೂ ಈ ಜನ್ರೇಷನ್ ಇದ್ದವನಿಗೆ ಅವನ ಜೀವನದಲ್ಲಿ ಅವನ ಸಾಯಕ್ಕೆ ಮುಂಚೆ ಈ ನಿಮ್ಮ ಲೈಫಲ್ಲಿ ನೋಡಿದ್ದ ಅತ್ಯಂತ ಕೆಟ್ಟ ಸಮಯ ಯಾವುದು ಅಂತಂದರೆ ದೇವರಾಣೆಗಳು ಕೋವಿಡ್ ಬಿಟ್ಟು ಬೇರೆ ಟೈಮ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ 5 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ಯಾಕಪ್ಪ ಮತ್ತೆ ನಾನು ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ದರ್ ಇಸ್ ಅ ಬ್ಯಾಡ್ ನ್ಯೂಸ್. ಚೀನಾದಲ್ಲಿ ಮತ್ತೊಂದು ಹೊಸ ವೈರಸ್ ಸೃಷ್ಟಿಯಾಗಿದೆ. ಆ ವೈರಸ್ ಎಷ್ಟರ ಮಟ್ಟಿಗೆ ಅಪಾಯವನ್ನು ಸೃಷ್ಟಿ ಮಾಡಿದೆ ಅಂತಂದರೆ ಚೀನಾದಲ್ಲಿ ಶವಾಗಾರಗಳು ಖಾಲಿ ಇಲ್ಲ, ಸ್ಮಶಾನದಲ್ಲಿ ಹೆಣ ಉಳ್ಳಿಕ್ಕೆ ಜಾಗ ಸಿಗ್ತಾ ಇಲ್ಲ. ಆದರೆ ಚೀನಾ ಒಂದಕ್ಷರ ಮಾತಾಡ್ತಾ ಇಲ್ಲ. ಇದೇ ಸ್ಟ್ರಾಟಜಿಯನ್ನು, ಇದೇ ಪ್ಲ್ಯಾನನ್ನು ಕೋವಿಡ್ ಸಮಯದಲ್ಲೂ ಚೀನಾ ಮಾಡಿತ್ತು. ಜಗತ್ತು ಕೇಳ್ತಾ ಇತ್ತು ಚೀನಾದಿಂದ ಬಂದವರಲ್ಲಿ ವೈರಸ್ ಕಾಣಿಸ್ತಾ ಇದೆ, ಚೀನಾದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ. ಚೀನಾ ಸೈಲೆಂಟ್ ಆಗಿತ್ತು. ಅದು ಇಡೀ ಜಗತ್ತಿಗೆ ವ್ಯಾಪಕವಾಗಿ ಹಬ್ಬಿದಾಗ ಅವಾಗ ಆನ್ಸರ್ ಕೊಡೋಕ್ಕೆ ಶುರು ಮಾಡಿತು. ಯಾವಾಗ ವೈರಸ್ಗಳು ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿ ಇಡೀ ವಿಶ್ವ ಅದಕ್ಕೆ ತಲ್ಲಣ ಆಗೋಯ್ತು, ತಂಡ ಹೊಡೆದೋಯ್ತು, ಅಷ್ಟೊತ್ತಿಗೆ ಇವರು ರಿಕವರ್ ಆಗಿ ರೆಡಿ ಮಾಡಿಕೊಂಡು ಚೀನಾದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಮೇಲೆ ಇವರೇ ಮೆಡಿಸಿನ್ಸ್ಗಳನ್ನು, ಮಾಸ್ಕ್ಗಳನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂತಹ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರುವಂತಹ, ಅಂತಹ ಚೀಪ್ ಮೆಂಟಾಲಿಟಿ ಇರುವಂತಹ ಚೈನಾ ಈಗ ಮತ್ತೆ ಅಂಥದ್ದೇ ಮತ್ತೊಂದು ಬಯೋ ವಾರ್ ಮಾಡಲಿಕ್ಕೆ ರೆಡಿಯಾದ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಹೇಳಿರೋ ಹಾಗೆ ಆ ವೈರಸ್ಗೆ ಇನ್ಫ್ಲೂಯೆನ್ಸಾ ಎ, HMVP, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು COVID-19 ಇದಿಷ್ಟು ವೈರಸ್ಗಳು ಅಟ್ ಎ ಟೈಮ್ ಎಲ್ಲ ಕಡೆ ಹರಡಿ ಇಡೀ ಚೈನಾದಲ್ಲಿ ಆಲ್ರೆಡಿ ಮೆಡಿಕಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಚೈನಾದಿಂದ ಯಾವುದೇ ಮಾಧ್ಯಮ ಮಾಹಿತಿ ಯಾಕೆ ಸಿಗಲ್ಲ ಅಂತಂದರೆ ಚೀನಾದಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ಥರ ನಿಮಗೆ TV9, ಸುವರ್ಣ ನ್ಯೂಸು, ಪಬ್ಲಿಕ್ TV, ರಿಪಬ್ಲಿಕ್ TV ಈ ಥರ ಬೇಕಾಬಿಟ್ಟಿ ಹಾಗೆ ಪ್ರೈವೇಟ್ಗಳ ನ್ಯೂಸ್ ಚಾನಲ್ಗಳಿಲ್ಲ. ಅಲ್ಲಿ ಬೇಕಾಬಿಟ್ಟಿಯಾಗಿ ಇನ್ ದ ಸೆನ್ಸ್ ನಮ್ಮಲ್ಲಿ ಮಾಧ್ಯಮಕ್ಕೆ ಆ ತಾಕತ್ತಿದೆ, ನಾವು ಅದನ್ನು ವ್ಯಾಪಕವಾಗಿ ಅದನ್ನು ಬಳಸ್ತೀವಿ. ಆದರೆ ಚೀನಾದಲ್ಲಿ ಗೌರ್ಮೆಂಟ್ ಚಾನಲ್ಸ್ ಏನಿರ್ತಾವೆ ಅವಷ್ಟೇ, ಅವು ಏನು ಬಿತ್ತರ ಮಾಡಬೇಕು ಅಂತ ಹೇಳ್ತಾವೆ ಅದನ್ನಷ್ಟೇ ಬಿತ್ತರಿಸ್ಬೇಕು. ಅವ್ರು ಏನು ಹಾಕು ಅಂತ ಹೇಳ್ತಾರೆ ಅಷ್ಟು ಮಾತ್ರ ಹಾಕಬೇಕು. ಹಾಗಾಗಿ ಇಲ್ಲಿಯ ತನಕ ಅಲ್ಲಿನ ಮಾಧ್ಯಮಗಳು ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಹರಿಬಿಡ್ತಾ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆಗಿರೋದ್ರ ಬಗ್ಗೆ ಇರ್ಬೋದು, ಅಥವಾ ಹೆಣಗಳ ರಾಶಿ ಬಿದ್ದಿರೋದಾಗಿರ್ಬೋದು, ವೈರಸ್ ಹರಡ್ತಾ ಇರ್ಬೋದು, ಇದೆಲ್ಲದರ ಬಗ್ಗೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲೂ ಮಾಹಿತಿ ಹರಡ್ತಾ ಇದ್ದಾರೆ. ಚೀನಾ ಈ ತರಹದ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಯಾವಾಗಲೂ ಒಬ್ಬ ಮನುಷ್ಯ ಯುದ್ಧವನ್ನು ನಾರ್ಮಲ್ಲಾಗಿ ಮಾಡಿ ಗೆಲ್ಲೋಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಅದು ನನಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಗೊತ್ತಾದಾಗ, ಇಡೀ ವಿಶ್ವವನ್ನು ತನ್ನ ಕಂಟ್ರೋಲಿಗೆ ತಗೋಬೇಕು ಅಂತಂದಾಗ ಚೀನಾ ಏನು ಮಾಡುತ್ತೆ, ತನ್ನಲ್ಲಿರುವ ಎಲ್ಲ ತಾಕತ್ತನ್ನು ಬಲಪಡಿಸಿಕೊಂಡು ಎಲ್ಲ ಫ್ಯಾಕ್ಟ್ರಿಗಳನ್ನು ಸೆಟಪ್ ಮಾಡಿಕೊಂಡು, ಅಂದರೆ ಮನೆಗೆ ಊಟಕ್ಕೆ ಕರೆದು, ಒಬ್ಬ ಡಾಕ್ಟ್ರು ಮನೆಗೆ ಊಟಕ್ಕೆ ಕರೆದು ಚೆನ್ನಾಗಿ ಊಟ ಹಾಕಿ ಅದ್ರಲ್ಲಿ ಬೇದಿ ಮಾತ್ರೆ ಹಾಕಿಕೊಟ್ಟು ಆ ಗೆಸ್ಟ್ ನಾಳೆ ಬೆಳಗ್ಗೆ ಇವನ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಬರಬೇಕು ಅನ್ನೋ ಥರ ಮಾಡೋದ್ರಲ್ಲಿ ಚೀನಾ ಫೇಮಸ್. ಡಾಕ್ಟ್ರು ಊಟಕ್ಕೆ ಕರೆದು ಒಂದು ಖುಷಿಯಾಗಿ ಹೋಗ್ತೀರಿ ನೀವು, ಅದರಲ್ಲೇ ಹಾಕಿ ಜಾಪಾಳ ಮಾತ್ರ ತಿನ್ನಿಸಿ ಬೆಳಗ್ಗೆ ಮತ್ತೆ ಅದೇ ಡಾಕ್ಟ್ರಿಗೆ ಫೋನ್ ಮಾಡಿ ಬನ್ನಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಂತ ಹೇಳಿ ಅವನ ಹತ್ರನೇ ₹1000 ಬಿಲ್ ಮಾಡಿಸಿ, ಆ ತರಹದ ಒಂದು ಮೆಂಟ್ಯಾಲಿಟಿಯನ್ನು ಚೀನಾ ಈಗಾಗಲೇ ನಮಗೆ ತೋರಿಸಿದೆ ಕೊರೋನಾ ಸಮಯದಲ್ಲಿ. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆಲ್ರೆಡಿ ಅಲರ್ಟ್ ಆಗಿದೆ ಬಿಡಿ ದೇಶಗಳು, ಬೇರೆ ಬೇರೆ ದೇಶಗಳು. ಯಾವಾಗ ಚೀನಾ ಇದಕ್ಕೆ ಯಾವಾಗ
ರಿಯಾಕ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು, ಕಂಟ್ರೀಸಿಗೆ ಗೊತ್ತಾಗಿದೆ ಇಲ್ಲ ಚೀನಾ ಈ ಸಲೂ ಆ ಥರದ್ದೇ ಏನೋ ಗೇಮ್ ಮಾಡ್ತಾ ಇದೆ. ಪ್ರತಿ 5 ವರ್ಷಕ್ಕೊಂಥರ ಈ ಥರದ್ದೊಂದು ಗೇಮ್ ಮಾಡಿ, ಈ ಥರದೊಂದು ಆಟ ಆಡಿ ಇಡೀ ವಿಶ್ವವನ್ನು ತಣ್ಣಗೆ ಮಲಗಿಸ್ಬಿಟ್ಟು ಅವರ ಎಕಾನಮಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದು ಇದು ಚೀನಾದ ಮಾಸ್ಟರ್ ಮೈಂಡ್ ಇದು. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಆಮೇಲೆ ಇದ್ರದ್ದು ಲಕ್ಷಣಗಳೇನು ಅಂತಂದರೆ ಸೇಮ್ ಕೊರೋನಾದಲ್ಲಿ ನಮ್ಗೆ ಏನೇನು ಬರ್ತಾ ಇತ್ತಲ್ಲ, ಕೊರೋನಾ ಟೈಮ್ನಲ್ಲಿ ಏನೇನು ಹೇಳಿದ್ರು ಅದೇ ಲಕ್ಷಣಗಳು. ನನಗೆ ಅರ್ಥ ಆಗದೇ ಇರೋದೇನು ಅಂತಂದರೆ ಚೀನಾದಿಂದ ಮಾತ್ರ ಇದು ಯಾಕೆ ಶುರುವಾಗುತ್ತೆ, ಚೀನಾನೇ ಇದಕ್ಕೆ ಮೂಲ ಯಾಕಾಗುತ್ತೆ, ಇಲ್ಲಿಂದಾನೇ ಇದು ಎಲ್ಲ ಕಡೆ ಹೆಂಗೆ ಸ್ಪ್ರೆಡ್ ಆಗುತ್ತೆ. ವಿಶ್ವದಲ್ಲಿ ನಾನು ಹೇಳ್ತಾ ಇರೋದು ಎಂತೆಂಥ ರಾಷ್ಟ್ರಗಳು ನೋಡಿದ್ದೀವಿ. ಅಂದರೆ ಚೀನಾ ಹಾಗೆ ನೋಡಿದ್ರೆ ವೆರಿ ಡೆವಲಪ್ಡ್ ಕಂಟ್ರಿ, ವೆರಿ ರಿಚ್ ಕಂಟ್ರಿ ಅಂತೆಲ್ಲ ಮಾತಾಡುವವರು ಅಲ್ಲಿ ಆಲ್ ಆಫ್ ದ ಸಡನ್ ಅಂದರೆ ನಾನು ಕೆಲವೊಂದು ರಾಷ್ಟ್ರಗಳು ನಿಮ್ಗೆ ಇವತ್ತಿಗೂ ಹೈಟಿ ಗೀಟಿ ಅಂತ ರಾಷ್ಟ್ರಗಳನ್ನ ನೋಡಿದ್ರೆ ತಿನ್ನಕ್ಕಿಲ್ಲ, ಕುಡಿಯೋಕ್ಕಿಲ್ಲ, ಅವ್ರಿಗೆ ಕಸದ ರಾಶಿಯಲ್ಲಿರ್ತಾರೆ, ಮೋರಿಲಿ ಬಿದ್ದಿರ್ತಾರೆ. ಆ ಥರದ ಪರಿಸ್ಥಿತಿಯಲ್ಲಿರುವಂತಹ ಆಫ್ರಿಕನ್ ರಾಷ್ಟ್ರಗಳಲ್ಲೂ ಸಹಿತ ಯಾವುದೇ ಈ ತರಹದ ರೋಗಗಳು ಹುಟ್ಕೊಳ್ಳೋದಿಲ್ಲ. ಆದರೆ ಚೀನಾದಂತಹ ರಾಷ್ಟ್ರದಲ್ಲಿ ಇಂಥದ್ದೊಂದು ವೈರಸ್ಗಳು ಹುಟ್ಕೊಳ್ತವೆ, ಇದು ಇಡೀ ವಿಶ್ವವನ್ನು ಆಕ್ರಮಿಸ್ಕೊಳ್ತವೆ. ಆ ವಿಶ್ವ ಇಡೀ ತಲ್ಲಣಗೊಂಡು ದಂಡವಾಡದು ಸುಸ್ತಾಗಿ ನೆಗೆದು ಬಿದ್ದು ಹೋದ್ಮೇಲೆ ಚೀನಾ ಎದ್ದು ಏನು ಬೇಕು ನಿಮಗೆ, ಮಾಸ್ಕಾ, ನಿಮ್ಗೇನು ಬೇಕು, ರೆಮ್ಡಿಸಿವಿರ್ ಬೇಕಾ ನಿಮಗೆ, ನಿಮ್ಗೇನು ಬೇಕು, ಲಸಿಕೆ ಬೇಕಾ, ಇದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಮನೆಯಲ್ಲಿ ನಾನೇ ಸೃಷ್ಟಿ ಮಾಡಿದ ಕಾಯಿಲೆಗೆ ನಾನೇ ಮದ್ದು ಕಂಡು ಹಿಡಿದು ಆ ಕಾಯಿಲೆಯನ್ನು ಜಗತ್ತಿಗೆ ಹರಡಿಸಿ ಆ ಮದ್ದನ್ನು ನನ್ನಿಂದಲೇ ಪಡೆಯಬೇಕು ಅನ್ನುವಂತಹ ಒಂದು ನೀತಿಯನ್ನು ಏನು ಈ ಚೀನಾ ಮಾಡ್ತಾ ಇದೆ, ಅದಕ್ಕೆ ಮತ್ತೊಮ್ಮೆ ಕೈ ಹಾಕಿದಂತಿದೆ. ಭಯ ಆತಂಕ ಏನು ಅಂತಂದರೆ ಕೊರೋನಾಗಿಂತ ವೇಗವಾಗಿ ಅಲ್ಲಿ ಆಸ್ಪತ್ರೆಗಳು ಫಿಲ್ ಆಗ್ತಾ ಇದೆ. ಅಂದರೆ ವೆರಿ ಶಾರ್ಟ್ ಟರ್ಮ್ನಲ್ಲಿ ಹೋದ್ಸಲಿಗಿಂತ ಸ್ವಲ್ಪ ಅಲರ್ಟ್ ಆದಂಗಿದೆ ಚೈನಾ. ಅಂದರೆ ಈ ಸಲ ಫಸ್ಟ್ ನಾವೆಲ್ಲ ರೆಡಿ ಮಾಡ್ಕೊಂಡು ಕಂಟ್ರೋಲ್ ಮಾಡಿ ವೈರಸ್ ಹೊರಗಡೆ ಬಿಟ್ಟು ನಮ್ಮನ್ನು ಫುಲ್ ಕಂಟ್ರೋಲ್ಗೆ ತೊಗೊಂಡು ಆಮೇಲೆ ಇದನ್ನ ಹಬ್ಬಣ ಅಂತ. ಸೊ ಆ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಈ ಪ್ಲ್ಯಾನ್ ಈ ಸಲ ವರ್ಕೌಟ್ ಆಗುವ ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಾ ಇರುವಾಗ ಕಾಣ್ತಾ ಇದೆ. ಯಾಕಂತಂದರೆ ಹಾಸ್ಪಿಟ್ಲ್ಗಳು ಫಿಲ್ ಆಗಿದೆ, ಶವಾಗಾರಗಳಲ್ಲಿ ಜಾಗ ಇಲ್ಲ, ಸ್ಮಶಾನಗಳಲ್ಲಿ ಹೂಳಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತಂದಮೇಲೆ ನೀವೇ ಯೋಚನೆ ಮಾಡಿ ಇದರ ಸೀರಿಯಸ್ನೆಸ್ ಎಷ್ಟಿರ್ಬೋದು. ಬಟ್ ಚೀನಾ ಏನೂ ಮಾತಾಡ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ನಿಮ್ಮ ಸುತ್ತಮುತ್ತ ಯಾರಾದರೂ ಚೀನಾದಿಂದಲೋ ಮತ್ತೊಂದು ಕಡೆಯಿಂದಲೋ ಇಲ್ಲಿಗೆ ಬಂದು ನಿಮ್ಮ ಸುತ್ತಮುತ್ತ ಇದ್ದರೆ ಸ್ವಲ್ಪ ಅಲರ್ಟ್ ಆಗಿರಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರನ್ನೂ ಎಂಟರ್ಟೈನ್ ಮಾಡುವ ಕೆಲಸವನ್ನು ಈ ಸಮಯದಲ್ಲಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಬಿ ಕೇರ್ಫುಲ್, ಬಿಕಾಸ್ ಮತ್ತೊಂದು ಕೋವಿಡನ್ನು ತಡ್ಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ. ಅಪ್ಪಿತಪ್ಪಿ ಇನ್ನೊಂದು ಸಲ ಅದು ರಿಪೀಟ್ ಆಗಿದ್ದೆ ಆದರೆ ನಮಗೆ ನಿಮಗೆ ಉಳಿಗಾಲವಿಲ್ಲ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಹಿತ ಕೂಡಲೇ ಕ್ರಮ ಕೈಗೊಂಡು ಚೈನಾದಿಂದ ಬರುವ ಫ್ಲೈಟ್ಗಳ ವಿಚಾರದಲ್ಲಿರ್ಬೋದು, ಅಥವಾ ಅಲ್ಲಿಂದ ಬರುವ ಟೂರಿಸ್ಟ್ಗಳ ವಿಚಾರದಲ್ಲಿರ್ಬೋದು, ಅಥವಾ ಅಲ್ಲಿಂದ ಬರುವ ಉದ್ಯಮಿಗಳು ಯಾರೇ ಆಗಿದ್ದು, ಚೀನಾದಿಂದ ಯಾರೇ ಬಂದರೂ ಅವರಿಗೆ ಬೇಕಾದ ಸ್ಕ್ರೂಟಿನಿಯನ್ನು ಮಾಡಿ ಈಗಲೇ ಅವ್ರನ್ನ ಏನೇನು ಮಾಡಬೇಕು, ಅವ್ರನ್ನ ಎಲ್ಲಿ ಉಳಿಸ್ಬೇಕು, ಏನು ಕತೆ, 14 ದಿನ ಕ್ವಾರಂಟೈನ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಏನಾನ ಮಾಡಿ ನೀವು, ಬಟ್ ಭಾರತೀಯರನ್ನು ಈಗಲಾದರೂ ರಕ್ಷಿಸಿ ಉಳಿಸಿ. ದಯವಿಟ್ಟು ಈ ವೈರಸ್ ನಮ್ಮ ಇಡೀ ಪ್ರಪಂಚವನ್ನು ಮತ್ತೊಮ್ಮೆ ಹದಗೆಡಿಸ್ತೇ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.